ಪವರ್ ಫೈಟ್ ನಡುವೆ ಖರ್ಗೆ ಅವ್ರನ್ನ ಪರಮೇಶ್ವರ್ ಅವರು ಭೇಟಿಯಾಗಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪರಮೇಶ್ವರ್ ಖರ್ಗೆ ಭೇಟಿಯ ಸೀಕ್ರೆಟ್ ಏನು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸಿಎಂ ಸ್ಥಾನಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಾರ ಈ ಟೈಮ್ನಲ್ಲಿ ಪರಮೇಶ್ವರ್ ಅವರು? ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನುವಂಗೆ ಏನಾದ್ರು ಆಗ್ಬಿಟ್ರೆ ಆಗ್ಬೋದು ಅಂತ ದಲಿತ ಸಿಎಂ ಕೂಗು ಹಿನ್ನೆಲೆಯಲ್ಲಿ ತಮ್ಮ ಆಟವಾಡಿದ್ರ ಪರಂ ಅವರು ತಮ್ಮ ಕಾರ್ಡನ್ ಪ್ಲೇ ಮಾಡಿದ್ರ? ಹೈಕಮಾಂಡ್ ಸ್ಪಷ್ಟ ನಿರ್ಧಾರದ ಮೇಲೆ ಸಿಎಂ ಬಣ್ಣದ ಆಟ ಶುರು ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಂದುವರೆಸಿದ್ರೆ ಯಾವುದೇ ರೀತಿಯ ಗೇಮ್ ಇರಲ್ಲ. ಬದಲಾವಣೆ ಆದ್ರೆ, ಕೇವಲ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಟದ ಲೆಕ್ಕಾಚಾರ ಆದ್ರೆ, ಒಂದ್ ವೇಳೆ ಬದಲಾವಣೆ ಅನಿವಾರ್ಯ ಅಂತಾದ್ರೆ ಈ ರೀತಿಯ ದಾಳವನ್ನು ಉರುಳಿಸೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಪ್ರಸ್ತಾಪ ಮಾಡಲು ಚಿಂತನೆಯನ್ನ ನಡೆಸಿದ್ದಾರೆ. ದಲಿತ ಸಿಎಂ ಕೂಗಿನ ಜೊತೆಗೆ ಸೀನಿಯಾರಿಟಿ ಕಾರ್ಡ್ ಕೂಡ ಪ್ಲೇ ಆಗುತ್ತಲ್ಲಿ. ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷ ಪಕ್ಷವನ್ನ ಮುನ್ನಡೆಸಿದ್ದಾರೆ ಪರಮೇಶ್ವರ್ ಅವರು. ಪರಂ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಸಿಎಂ ಅವಕಾಶ ಸಿಕ್ಕಿರ್ಲಿಲ್ಲ. ಕಾರಣ ಏನು ಅಂದ್ರೆ ಅವ್ರು ಗೆದ್ದಿರ್ಲಿಲ್ಲ. ಅವಾಗ ಅವರೇ ಸೋತಿದ್ರು. ಪಕ್ಷ ಅಧಿಕಾರಕ್ಕೆ ಬಂದಿತ್ತು, ಅವ್ರು ಸೋತಿದ್ರು. ಹಾಗಾಗಿ ಪರಮೇಶ್ವರ್ ಅವರು ಸೂಕ್ತ ಅಂತ ಪ್ರಸ್ತಾಪಿಸೋಕೆ ಇನ್ನೊಂದು ಟೀಮ್ ರೆಡಿ ಆಗಿದೆಯಂತೆ. ಡಿನ್ನರ್ ಮೀಟಿಂಗ್ ನ ಚರ್ಚೆ ಪ್ರಕಾರ ದಾಳ ಉರುಳಿಸೋಕೆ ಸಿದ್ಧತೆಗಳಾಗ್ತದೆ. ಸ್ಟ್ರಾಟಜಿಗಳ ಬೆನ್ನಲ್ಲೇ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಪರಮೇಶ್ವರ್ ಅವರು. ಅಂದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಏನಾಗ್ತಾ ಇದೆ, ಇದೇ ರೀತಿಯ ಲೆಕ್ಕಾಚಾರಗಳು ಇನ್ ಕೇಸ್ ಆಗ್ತಾ ಇದ್ರೆ ಆಪ್ಷನ್ ಎ ನೋ ಚೇಂಜಸ್, ಆಪ್ಷನ್ ಬಿ ಚೇಂಜಸ್ ಆದ್ರೆ ಈ ಕಾರ್ಡ್ ಪ್ಲೇ ಮಾಡೋಣ, ಇದನ್ನ ಈ ಪಾನ್ ಮೂವ್ ಮಾಡೋಣ, ಆಪ್ಷನ್ ಸಿ ಮತ್ತೊಂದು ಅನ್ನೋ ರೀತಿಯಲ್ಲಿ